ನಮ್ ಗಂಡಂದ್ರೆ ಯಾಕೆ ನೀವು ಹಿಂಗ್ ಗೋಳಿ ಇಕ್ಕೊಂತೀರ ಅಂತ ಗೊತ್ತಿಲ್ಲ. 100 ಸಾರಿ ಎತ್ತಾಕಿದ್ದಾನೆ, ಒಂದು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ಯಾ ನೀನು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಆರಾಮಾಗಿ ಆ್ಯಸ್ ಆಲ್ವೇಸ್ ಡೂಯಿಂಗ್ ಗ್ರೇಟ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ನಮ್ಮ ಮನೇಲಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸದ್ಯಕ್ಕಂತೂ ಎಲ್ಲ ಸಾರಿ ಶೋರೂಮ್ಸಲ್ಲಿ ಆಫರ್ಸ್ ನಡೀತಾ ಇದೆ. ಎವ್ರಿ ಟೈಮ್ ಹಬ್ಬಕ್ಕೆ ಶಾಪಿಂಗ್ ಅಂತ ಹೋದರೆ ನಾನು ಸುದರ್ಶನಲ್ಲೇ ತಗೊಳ್ಳೋದು. ಬಟ್ ದಿಸ್ ಟೈಮ್ ಪುಟಾಣಿ ಇರೋದ್ರಿಂದ ಕ್ರೌಡಲ್ಲೆಲ್ಲ ಕರ್ಕೊಂಡು ಹೋಗೋದು ಸರಿಯಾಗಲ್ಲ ಅಂತ ಮನೆ ಹತ್ರನೇ ಇರೋ ಒಂದು ಶಾಪ್ಗೆ ಬಂದ್ವಿ. ಇಲ್ಲಿ ಆಫರ್ಸ್ ಏನೂ ಇರಲಿಲ್ಲ, ಬಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಕ್ರೌಡೆಡ್ ಏನೂ ಇರಲಿಲ್ಲ, ಸೊ ಆರಾಮಾಗಿ ಸಾರಿ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಬಟ್ ಇಲ್ಲೊಬ್ರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗೋಗಿತ್ತು. ನಮ್ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದೆಯಾ ನೀನು? ಯಾವತ್ತಾದ್ರೂ 5 ನಿಮಿಷಕ್ಕೆ ಸ್ಯಾರಿ ಪರ್ಚೇಸ್ ಮಾಡಿದೀರಾ? ಕಾಲದಿಂದನೂ ಇದೇ ಆಗೋಯ್ತು. ಇದೇ ಡಿಸೈನ್ ಇಲ್ವಾ, ಬೇರೆ ಕಲರ್ ಇಲ್ವಾ, ಬೇರೆ ಕಲರಲ್ಲಿ ಇದೇ ಡಿಸೈನ್ ತೋರಿಸಿ, ಇದೇ ಅದು ಏನು ಐತೆ ಅದರಲ್ಲಿ ಸ್ಯಾರಿಯಲ್ಲಿ ಹೋಗ್ಬೇಕಪ್ಪ, ಇಷ್ಟ ತಗೊಂಡ್ ಬರ್ತಾ ಇರ್ಬೇಕು. ಅದು ಬಿಟ್ಬಿಟ್ಟು ಸಾರಿ ಉಟ್ಕೊಂಡ್ಮೇಲೆ ಚೆನ್ನಾಗಿದೆ ಅಂತ ನೀನೇ ತಾನೇ ಹೇಳೋದು. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದ್ಯಾ, ಮತ್ತೆ ಹಂಗೆ ಚೆನ್ನಾಗಿ ಕಾಣೋದನ್ನ ಹುಡುಕ್ತೀವಿ. ಪೇಷನ್ಸ್ ಇಂದ ಇರ್ಬೇಕು. ನಮ್ ಗಂಡಂದ್ರೆ ಯಾಕೆ ನೀವು ಹಿಂಗ್ ಗೋಳಿ ಇಕ್ಕೊಂತೀರ ಅಂತ ಗೊತ್ತಿಲ್ಲ. ಬರ್ಬೇಕಪ್ಪ. ನೀವಂತೂ ಹೋಗೋದೇ ಇಲ್ಲ ತರಕ, ನಮ್ಮನ್ ಬೇರೆ ಕರ್ಕೊಂಡು ಹೋಗ್ತೀರಾ, ನಮ್ಗ ಆಗಲ್ಲ. ಯಾಕೆ ಆಗಲ್ಲ? ಆಯ್ತಾ ಆಯ್ತಾ ಅಂತ ಅದೊಂದು ಅಲಾರಾಮ್ ಇರ್ಬೇಕು ನಿಮ್ದು, ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು. 1 ಗಂಟೆ ಮಾಡ್ತೀರಾ. ಬಟ್ ಇವತ್ತು ಬೇಗ ತಗೊಂಡಿದ್ದೀನಿ ತಾನೆ. 1 ದಿನ ಬೇಕಾಗಿತ್ತು ನಾವು ಒಂದ್ ಸ್ಯಾರಿ ಪರ್ಚೇಸ್ ಮಾಡಕ. ಇಲ್ಲಿ ಬೇಡ ಅಲ್ಲಿ ಅವನ್ ತೆಗೆದು ತೋರ್ಸೋಷ್ಟರಲ್ಲಿ ಸಾಕಾಗೋಗಿರೋದು. ನಮ್ಗೆ ಬೇಜಾರಾಗ ಅಣ್ಣ, ಇದು ಒಂದು ಕೊಟ್ಬೋಣ, ಅದು ಇನ್ನೊಂದ್ 2-3 ಸ್ಯಾರಿ ತಗೊಂಡ್ಬಂದ್ಬೋಣ ಅನ್ಸ್ಬಿಟ್ಟಿತ್ತು. 100 ಸ್ಯಾರಿ ಎತ್ತಾಕಿದ್ದಾನೆ, ಒಂದು ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ಯಾ ನೀನು? ಒಂದಲ್ಲ 2 ತಗೊಂಡಿದ್ದೀನಲ್ವಾ? ಸಾಕಾ? ಕಲರು ಎಲ್ಲ ಹುಡುಕ್ತೀವಪ್ಪ. ಒಂದಲ್ಲ 2 ಅಲ್ಲ, 100 ಸ್ಯಾರಿ ಎತ್ತಿ ಸಾಕಿದ್ದಾನೆ ಅಲ್ಲಿ. ಅಂಗಡಿಯವ್ರಿಗೆ ಎಷ್ಟು ಪೇಷನ್ಸ್ ಇದೆ ನೋಡು, ಎಷ್ಟು ಸಾರಿ ನೋಡಿದ್ರು ಹೂ ಅಂತ ತೋರಿಸ್ತಾರೆ ಅವರು. ನಾನು ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗಿ ಸರ್ ಅಂತ ನಮ್ಗೆ ಸನ್ನೆ ಮಾಡ್ತಾನೆ. ಹೌದಾ? 2 ಸೀರೆ ತಗೊಳಕ್ಕೆ 3 ಅವರ್ಸ್ ಟೈಮ್ ತಗೊಂಡೆ. ಪಾಪ ಇವರು ವೆಯ್ಟ್ ಮಾಡ್ತಾನೆ ಇದ್ರು. ನಾವೇ ಹೋಗ್ತೀವಿ ಅಂದ್ರೂ ಕಳ್ಸಲ್ಲ ನೀನು, ಇನ್ನೇನ್ ಮಾಡಕ್ಕಾಗುತ್ತೆ? ನಮ್ಮ ಪಾಡಿಗೆ ನಾವು ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ ಅಂದ್ರೆ ನಿಂಗ್ ಭಯ, ಇಡೀ ಬೆಂಗಳೂರೆಲ್ಲ ಸುತ್ಕೊಂಡ್ ಬಂದ್ಬಿಡ್ತೀವಿ ಅಂತ. ಕರೆಕ್ಟ್ ತಾನೆ? ಆಗಾಗ ಕರ್ಕೊಂಡು ಹೋಗಿ ಸಾರಿ ಕೊಡಿಸ್ತಾ ಇದ್ರೆ ಅವಾಗ ನಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಬೇಗ ಬೇಗ ತಗೊಳಕ್ಕೆ. ಹೆಂಡತಿಗೆ ಖುಷಿಯಾಗಿ ಸ್ಯಾರಿ ಕೊಡ್ಸೋಣ, ಸರ್ಪ್ರೈಸ್ ಕೊಡೋಂದೆ, ನಾನ್ ತಂದಿದ್ದು ಒಂದು ಒಪ್ಪಲ್ಲ ಅಂತೀಯಲ್ಲ ನೀನು. ಸಾರಿ ಶಾಪಿಂಗ್ ಹೋಗ್ಬೇಕಂದ್ರೆ ಇವರಿಗೆ ತಲೆನೋವು ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಐ ಟೇಕ್ ಲಿಟಲ್ ಮೋರ್ ಟೈಮ್ ಟು ಸೆಲೆಕ್ಟ್, ಬಟ್ ಇಟ್ ಈಸ್ ವೆರಿ ಕಾಮನ್. ಎಲ್ಲ ಹೆಣ್ಮಕ್ಳು ಮಾಡೋ ಕೆಲಸನೇ. ಯಾವ್ದು ಹೆಂಗಾದ್ರೂ ಆಗಲಿ ನಮಗೆ ಬೇಕಾದ ಸೀರೆ ಸಿಗೋವರೆಗೂ ನಾವು ಸೆಲೆಕ್ಟ್ ಮಾಡೋದೆ. ಒಂದು ಒಳ್ಳೆ ಸೀರೆ ಸಿಕ್ಬಿಟ್ರೆ ಅದಕ್ಕಿಂತ ನೆಮ್ಮದಿ ಬೇರೆ ಏನಿದೆ ಹೆಣ್ಮಕ್ಳಿಗಲ್ವಾ? ಎಲ್ಲಿ ಪುಣ್ಯ? ಪುಣ್ಯ ಬೇಬಿ ಇಲ್ಲಾಡಿ, ಇಲ್ಲಾಡಿ ಮಾ, ಇಲ್ಲಾಡಿ ಇಲ್ಲಿ. ಕೈ ತೆಗಿರಿ. ಪುಣ್ಯ ಪುಣ್ಯಂದು ವಿಡಿಯೋ ಹಾಕಿ ಹಾಕಿ ಅಂತ ಕಾಮೆಂಟ್ಸ್ ಬಂದಿದೆ ನನಗೆ, ಗೊತ್ತಾ? ನಮ್ ಪುಣ್ಯ ಕುತ್ಕೊಳ್ಳೋದೇ ಇಲ್ಲ ಸುಮ್ಮನೆ. ಪುಣ್ಯ ಹಿಡ್ಕೊಂಡು ವಿಡಿಯೋ ನಿಮ್ಮ ಅಮ್ಮರು ಬರೋಷ್ಟರಲ್ಲಿ ಅವ್ನಿಗೆ ಅಲ್ಲಿ ಬಂದ್ಬಿಡುತ್ತೆ ನನ್ನ. ಈ ತರ ಪುಣ್ಯಗೆ ಸಾಕಷ್ಟು ಪ್ರೀತಿ ತೋರಿಸ್ತಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.